ನಮಸ್ಕಾರ ಜನಗಳೇ, ವೆಲ್ಕಮ್ ಟು ನ್ಯೂ ವ್ಲಾಗ್ಸ್ ಆ್ಯಂಡ್ ಆಲ್ಸೋ ವೆಲ್ಕಮ್ ಟು ಅಭಿಲಾಷ್ನ ಅನ್ಸ್ಕ್ರಿಪ್ಟೆಡ್. ಏನಕ್ಕೆ ಇಷ್ಟು ಮೆತ್ತು ಮಾತಾಡ್ತಾ ಇದ್ದೀನಿ ಅಂದರೆ, ಬಾಲ್ಕನಿಯಲ್ಲಿ ಕೂತಿದ್ದೀನಿ. ಟೈಮ್ ಇಸ್ ಅರೌಂಡ್ 11:35 ಮೈಸೂರಲ್ಲಿ. ಪಕ್ಕದಲ್ಲೆಲ್ಲ ಕ್ವೈಟ್ ಆಗಿದೆ. ನಾನು ಬಡ್ಕೊಂಡು ಮಾತಾಡ್ಬಿಟ್ರೆ ಅಷ್ಟು ಕಳ್ತವ್ ನೋಡಿದ್ದಾರೆ. ಸೊ ಈ ವ್ಲಾಗ್ ಒಂಚೂರು ಸೀರಿಯಸ್ ಇರುತ್ತೆ, ಎಲ್ಲವಾಗಲೂ ಸೀರಿಯಸ್ ಆಗಿರುತ್ತೆ. ಬಟ್ I just wanted to do this video from very long time, from when I got impact on the social media. So ಇಲ್ಲೊಂದು ವಿಡಿಯೋ ಹಾಕ್ತೀನಿ ನೋಡಿ. लेकिन ये साला कर क्या रहा है यहाँ पे? ನೋಡಿದ್ರಲ್ಲ. ಸೊ ವಿಡಿಯೋ ಕೆಳಗಡೆ ಹಂಗೆ ಕಮೆಂಟ್ ಸೆಷನ್ಗೆ ಹೋಗ್ತೀನಿ. ಸೊ ಕಮೆಂಟ್ ಸೆಷನ್ಗೆ ಹೋದರೆ ಕಮೆಂಟ್ ಸೆಷನ್ಗೆ ಹೋಗ್ತೀನಿ ನೋಡಿ. ಕಮೆಂಟ್ ಸೆಷನ್ ಅಲ್ಲಿ ಹಾಕ್ತೀನಿ ಸ್ಕ್ರೀನ್ಶಾಟ್. ಅದು ನಾನು ಕಮೆಂಟ್ ಹಾಕಿದ್ದೇನೆಂದರೆ, ಎವ್ರಿಥಿಂಗ್ ಇಸ್ ಫೈನ್ ಬಟ್ ಸೋಷಿಯಲ್ ಮೀಡಿಯಾ ಇಸ್ ಆಲ್ಸೋ ಕ್ಯಾರೀಸ್ ರೆಸ್ಪಾನ್ಸಿಬಿಲಿಟೀಸ್. ಹೆಂಗೆ ಆಡಿಯನ್ಸ್ ಆರ್ ವಾಚಿಂಗ್ ಟು, ಅದರಲ್ಲೇನೂ ತಪ್ಪಿಲ್ವಲ್ಲ. ಅದಕ್ಕೆ 1051 ಲೈಕ್. ಇನ್ನೊಂದು ಕಮೆಂಟ್ ಹಾಕ್ತೀನಿ ನೋಡಿ. ಅದಕ್ಕೆ ಕಮೆಂಟ್ ಹಾಕಿರೋ ಬಂದಿರೋದು, ಸ್ಕ್ರೋಲಿಂಗ್ ಈಸ್ ಆಲ್ವೇಸ್ ಅನ್ ಆಪ್ಷನ್, ನೋಬಡಿ ಈಸ್ ಫೋರ್ಸಿಂಗ್ ದೆಮ್ ಟು ವಾಚ್ ಎನಿಥಿಂಗ್. ನೀವೇನು ಬೇಕಂದ್ರೆ ಹಾಕ್ತೀರ ಸೋಷಿಯಲ್ ಮೀಡಿಯಾದಲ್ಲಿ. ಪೀಪಲ್ ಲೈಕ್ ಅಸ್ ಶುಡ್ ಎಂಕರೇಜ್ ಯು ವಾಟ್ ನೋ ಬ್ರೋ. ಅದಕ್ಕೆ ನಾನು ಹಾಕಿದ್ದು ಕಮೆಂಟು, ಸ್ಕ್ರೋಲಿಂಗ್ ಈಸ್ ಆಲ್ವೇಸ್ ಅನ್ ಆಪ್ಷನ್. ಎಸ್, ಐ ಅಗ್ರಿ ದಟ್. ಬಟ್ ಸೋಷಿಯಲ್ ಮೀಡಿಯಾ ಇಸ್ ಯೂಸ್ಡ್ ಬೈ ಪೀಪಲ್ ಆಲ್ ಏಜಸ್, ರೈಟ್? ಎಲ್ಲ ಏಜಲ್ಲಿ ಯೂಸ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾ. ಇವಾಗ ಪೇರೆಂಟ್ಸ್ ಫೋನಲ್ಲಿ ಯೂಸ್ ಮಾಡಿದ್ರೂ, ಪೇರೆಂಟ್ಸ್ ಫೋನಲ್ಲಿ ಇದ್ಕೊಂಡು ಮಕ್ಕಳು ಯೂಸ್ ಮಾಡ್ತಾರೆ, ರೀಲ್ಸ್ ನೋಡ್ತಾರೆ. ಸೊ ಅದಕ್ಕೆ ಹಂಗೆ ಹೇಳಿ ನಾನು. ಆ್ಯಂಡ್ ಕಾಂಟೆಂಟ್ ಕ್ರಿಯೇಟರ್ಸ್ ಸ್ಟಿಲ್ ಹ್ಯಾವ್ ಎನ್ ರೆಸ್ಪಾನ್ಸಿಬಿಲಿಟೀಸ್ ಅಬೌಟ್ ವಾಟ್ ದೇ ನಾರ್ಮಲೈಸ್ ಪಬ್ಲಿಕ್ಲಿ. Obviously, that is a fact, no? Just because something gets views doesn't mean that you can simply upload things ಹಿಂಗೆ ಹಾಕಿದೆ. And also I said this word, nowadays Gen Z's supports and normalize almost every online things for fun and for content, right ಅಲ್ವಾ? ಪೀಪಲ್ ಆಬ್ವಿಯಸ್ಲಿ ನನ್ನ ವೀಡಿಯೋಸ್ ನೋಡೋರೆ ತುಂಬ ಜನ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಾ. ಓಕೆ, ಕಂಟೆಂಟ್ಸ್ ಚೆನ್ನಾಗಿದೆಯಾ? ಅದಕ್ಕೆ ಸೇಮ್ ಪರ್ಸನ್ ನಾವು ಕಮೆಂಟ್ ಮಾಡಿರೋದು, ನೋಬಡಿ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಅದರ್ ಕಿಡ್ಸ್. ಅದು ಹೆಂಗೆ ಗುರು? ಸೊಸೈಟಿ ಅಂತ ಬಂದಮೇಲೆ, ನಮ್ಮ ದೇಶದಿಂದ ಬಂದಮೇಲೆ ಎಲ್ಲ ಮಕ್ಕಳು ನಮ್ಮ ಮಕ್ಕಳೇ ಅಲ್ವಾ? ಫ್ಯೂಚರ್ ಜನ್ರೇಷನ್ಗೆ ವಿ ಶುಡ್ ಬಿ ಅನ್ ಎಕ್ಸಾಂಪಲ್, ರೈಟ್? ವಿ ಶುಡ್ ನೆವರ್ ಕರಪ್ಟ್ ದಿಸ್ ಸೊಸೈಟಿ ಆ್ಯಂಡ್ ವಿ ಶುಡ್ ಲೀವ್. ಹಂಗೆ ರಿಪ್ಲೈ ಮಾಡಿದ್ದಕ್ಕೆ ನನಗೆ ತುಂಬ ಕಮೆಂಟ್, 1051 ಲೈಕ್ಸಲ್ಲಿ ನನಗಿಲ್ಲ ಅಂದ್ರೂ ಇನ್ಸ್ಟಾಗ್ರಾಮಲ್ಲಿ ಐ ಗಾಟ್ ಮೋರ್ ದೆನ್ 200 DMs. Genuinely they said it was very nice is the comment. ಮಿಕ್ಕಿದ 50% ಗೊತ್ತಲ್ವಾ, ಫೇಕ್ ಅಕೌಂಟ್ಸ್, ರಾಂಗ್ ಕಮೆಂಟ್ಸ್. ಸೊ ನನಗೆ ಫ್ರಸ್ಟ್ರೇಟ್ ಆಗಿಬಿಟ್ಟೆ. ನಂದೆ ಕಮೆಂಟ್ ಹಾಕಿದ್ದಕ್ಕೆ ಇಲ್ಲಿ ಹಾಕ್ತೀನಿ ನೋಡಿ ಸ್ಕ್ರೀನ್ಶಾಟ್. ಅದು, these days this country gives more hate to people, speaks about the responsibilities than the actual harming society, right alva? Saying social media should be used in a responsible suddenly becoming offense, right? While unhealthy content gets normalized and get more views. That's the fact what I'm talking about.
ಅದಕ್ಕೆ ಒಳ್ಳೆ ಕಮೆಂಟು ಬಂದಿದೆ, ಕೆಟ್ಟ ಕಮೆಂಟು ಬಂದಿದೆ. ಕೆಟ್ಟ ಕಮೆಂಟ್ ಎಲ್ಲ ಓದೋಕ್ಕಾಗಲ್ಲ ಅವರು, ಟ್ರಸ್ಟ್ ಮೀ, ಇಟ್ಸ್ ಸೋ ವರ್ಸ್ಟ್. ಸೊ I don't know what's really happening to our society. Are we helping the society to grow, or are we destroying it? Girls who uploads weird content, she gets more views, more likes. People who talks responsibly, something about the society, something about the future generation, about the generation what they are living right now, who's growing up, ಅವ್ರಿಗೆ ಏನಂದ ಹಾಕದೆ, they've been blocked, they've been reported. What's happening? I don't know, but there's some serious problem. It has to be highlighted. I don't know what's happening to the society. Okay. Literally I felt like, leaving Instagram, deactivating Instagram, because the world only wants entertainment, brother. Nothing serious here. And ಯಾವಾಗೆಲ್ಲ ನಾನು Instagram open, apart from this problems, whenever I open Instagram, the only thing, toxic, lot of toxic contents. How many ಎಷ್ಟಂತ ಒಂದು ದಿನಕ್ಕೆ ನಾನು ಎಷ್ಟು ಅಕೌಂಟ್ನ ಬ್ಲಾಕ್ ಮಾಡಲಿ. ನನ್ನ ಇನ್ಸ್ಟಾಗ್ರಾಮಲ್ಲಿ ಇಲ್ಲ ಅಂದ್ರೂ 3,000 ಜನನ ಬ್ಲಾಕ್ ಮಾಡಿದ್ದೀನಿ ನಾನು. ಎಷ್ಟು ಜನನ ಬ್ಲಾಕ್ ಮಾಡಲಿ? I don't know. Whenever I open Instagram, some weird post, some weird reels, or bro only talks about politics. ನಾವು ತುಂಬ ಕರಪ್ಷನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ತುಂಬ ರೇಪ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಬಟ್ ಆರ್ ವಿ ಥಿಂಕಿಂಗ್ ಹೌ ಇಟ್ಸ್ ಸ್ಟಾರ್ಟಿಂಗ್ ಹಿಯರ್? Because of us. See, I'm not judging anyone's dressing sense here. Everyone has the freedom to wear their own kind of clothes. But, ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡೋಕ್ಕೂ ಇಷ್ಟ ಇಲ್ಲ ಅದು. Anyways, that's it for the video. I don't want to talk much. We are the one who's destroying the society. We're not thinking how to solve the problem. We are thinking how to make a negative videos, negative contents, and make the world look at us. And we are destroying everything. Thank you so much for watching. Signing off, Abhilash Unscripted. Bye bye.